ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಮತ್ತಷ್ಟು ಗುಹಾಲಯಗಳ ಬಗ್ಗೆ ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಹೊರಟಿದ್ದೀನಿ. ಹಾಗೆ ಈ ಗುಹಾಲಯಗಳ ಬಗ್ಗೆ ಹಿಂದಿನ ಸಂಚಿಕೆಗಳನ್ನ ನೀವು ವೀಕ್ಷಿಸಿಲ್ಲ ಅಂದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಆ ಎಲ್ಲಾ ವಿಡಿಯೋಗಳ ಲಿಂಕ್ಸ್ ಅನ್ನ ಕೊಟ್ಟಿರ್ತೀನಿ, ಅದನ್ನು ಕೂಡ ಚೆಕ್ ಮಾಡಿ. ಕಾಲಕಾಲೇಶ್ವರ ಗುಹೆ. ಈ ದೇವಸ್ಥಾನ ಇರೋದು ಗದಗಿನ ಗಜೇಂದ್ರಗಡದಲ್ಲಿ. ಈ ದೇವಾಲಯದಲ್ಲಿ ನಾವು ಸ್ವಯಂಭೂವಾದ ಶಿವನ ದರ್ಶನವನ್ನ ಪಡ್ಕೊಳ್ಬಹುದು. ಇಲ್ಲಿ ಶಿವ ಹೇಗೆ ಬಂದು ನೆಲೆಸಿದ ಅಂತ ಅನ್ನೋದ್ರ ಬಗ್ಗೆ ಒಂದು ಪುರಾಣ ಕಥೆ ಇದೆ. ಅದೇನು ಅಂತ ನೋಡ್ತಾ ಹೋಗೋಣ ಬನ್ನಿ. ನಮ್ಮೆಲ್ಲರಿಗೂ ಮಹಿಷಾಸುರ ಗೊತ್ತೇ ಇರ್ತಾನೆ. ಈ ಮಹಿಷಾಸುರನ ಮಗನೇ ಗಜಾಸುರ. ಮಹಿಷಾಸುರನ ಅಂತ್ಯವನ್ನ ಕಂಡ ಗಜಾಸುರ ಅವನ ತಂದೆಯ ಸಾವಿಗಾಗಿ ಒಂದು ಪ್ರತೀಕಾರವನ್ನ ತೀರ್ಸ್ಕೊಳ್ಬೇಕು ಅಂತ ಬ್ರಹ್ಮದೇವನನ್ನ ಕುರಿತು ಹಿಮಾಲಯಕ್ಕೆ ಹೋಗಿ ಘೋರ ತಪಸ್ಸನ್ನ ಆಚರಿಸ್ತಾನೆ. ಇವನ ಇಷ್ಟು ಘೋರ ತಪಸ್ಸಿಗೆ ಬೆಂಕಿಯ ಕಿಡಿ ಅವನ ಕೂದಲಿನಿಂದ ಬರ್ಲಿಕ್ಕೆ ಆರಂಭಿಸುತ್ತೆ. ಈ ಬೆಂಕಿಯಂತೂ ಎಲ್ಲಾ ಲೋಕಗಳಿಗೂ ಹೋಗಿ ತಲುಪುತ್ತೆ. ಹಾಗೆ ಇಡೀ ಬ್ರಹ್ಮಾಂಡವನ್ನೇ ಆವರಿಸ್ಕೊಳ್ಳಿಕ್ಕೆ ಪ್ರಾರಂಭಿಸುತ್ತೆ. ಈ ಬೆಂಕಿಯಂತೂ ಎಷ್ಟು ಭಯಾನಕವಾಗಿತ್ತು ಅಂದ್ರೆ ಇಡೀ ಬ್ರಹ್ಮಾಂಡದಲ್ಲಿರುವ ನೀರೆಲ್ಲ ಇದಕ್ಕೆ ಬಿದ್ರೂ ಈ ಬೆಂಕಿ ಆರ್ತಾನೆ ಇರಲಿಲ್ಲ. ಹಾಗೆ ಸ್ವಯಂ ಸೂರ್ಯದೇವನೇ ಇದರಿಂದ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯವಾಗೋದಿಲ್ಲ. ಹಾಗೆ ಶೀಘ್ರವೇ ಈ ಬೆಂಕಿ ಸ್ವರ್ಗಲೋಕಕ್ಕೂ ಕೂಡ ತಲುಪಿಬಿಡತ್ತೆ. ಆಗ ಎಲ್ಲಾ ದೇವಾನುದೇವತೆಗಳು ಬ್ರಹ್ಮನ ಮೊರೆ ಹೋಗಿ ಈ ಗಜಾಸುರನಿಂದ ನಮ್ಮೆಲ್ಲರನ್ನ ರಕ್ಷಿಸಿ ಅಂತ ಕೇಳ್ಕೊಳ್ತಾರೆ. ಆಗ ಬ್ರಹ್ಮದೇವ ಗಜಾಸುರ ತಪಸ್ಸು ಮಾಡ್ತಿದ್ದಂತಹ ಜಾಗಕ್ಕೆ ಹೋಗ್ತಾನೆ. ಬ್ರಹ್ಮದೇವ ನಿನಗೆ ಏನ್ ವರ ಬೇಕು ಅಂತ ಕೇಳಿದಾಗ ಗಜಾಸುರ ನನಗೆ ಬಹಳ ಶಕ್ತಿಯನ್ನು ಕೊಡು ಮತ್ತು ಎಲ್ಲಾ ದೇವರುಗಳು, ಪ್ರಪಂಚದ ರಾಕ್ಷಸರು ಹಾಗೆ ಯಾರಿಂದಲೂ ಸಹ ನಾನು ಸೋಲ್ಲಿಕ್ಕೆ ಸಾಧ್ಯವಾಗ್ಲೇಬಾರದು ಅಂತ ಕೇಳ್ಕೊಳ್ತಾನೆ. ಮತ್ತು ಕೊನೆಯದಾಗಿ ಸಕಲ ಸಂಪತ್ತುಗಳನ್ನ ನಾನು ಅನುಭವಿಸ್ಲಿಕ್ಕೆ ದಾರಿ ಮಾಡಿಕೊಡು ಅಂತ ಕೇಳ್ತಾನೆ. ನಂತರ ಬ್ರಹ್ಮದೇವ ಇವನಿಗೆ ವರವನ್ನ ನೀಡಿ ಮಾಯವಾಗ್ತಾನೆ. ಇವನಿಗೆ ವರ ಸಿಕ್ಕಿದ್ದ ಕೂಡಲೇ ಇವನು ತುಂಬಾನೇ ಶಕ್ತಿಶಾಲಿ ಆಗ್ಬಿಡ್ತಾನೆ. ಹಾಗೆ ತಕ್ಷಣವೇ ತ್ರಿಲೋಕಗಳನ್ನ ಇವನ ಕೈಮುಷ್ಟಿಯಲ್ಲಿ ಪಡ್ಕೊಂಡ್ಬಿಡ್ತಾನೆ. ಎಲ್ಲ ಅಸುರರು, ನಾಗಲೋಕದವರು ಹಾಗೆ ದೇವಾನುದೇವತೆಗಳು, ಗಂಧರ್ವರು ಮತ್ತು ಯಕ್ಷರನ್ನ ಇವನ ಕೈಮುಷ್ಟಿಯಲ್ಲಿ ಇಟ್ಕೊಳ್ತಾನೆ. ಹಾಗೆ ಬ್ರಾಹ್ಮಣರು ಮತ್ತು ಋಷಿಗಳಿಗೂ ಕೂಡ ಇವನು ಕಾಟ ಕೊಡ್ತಾನೆ. ನಂತರ ಭೂಲೋಕಕ್ಕೆ ಬಂದು ಇಲ್ಲಿರುವ ಜನರಿಗೆಲ್ಲ ಹಿಂಸಿಸ್ತಾನೆ. ಒಂದ್ ದಿವಸ ಗಜಾಸುರ ಕಾಶಿಗೆ ಪ್ರವೇಶಿಸಿ ಅಲ್ಲೂ ಕೂಡ ಇರುವ ಜನರನ್ನೆಲ್ಲ ಸಾಯಿಸಿ ಆ ಪ್ರದೇಶವನ್ನ ಧ್ವಂಸಗೊಳಿಸ್ತಾನೆ. ಇವನನ್ನ ಹೀಗೆ ಬಿಟ್ರೆ ಇಡೀ ಬ್ರಹ್ಮಾಂಡವನ್ನೇ ಇವನು ನಾಶ ಮಾಡ್ಬಿಡ್ತಾನೆ ಅನ್ಬಿಟ್ಟು ಎಲ್ಲಾ ದೇವಾನುದೇವತೆಗಳು ಶಿವನ ಮೊರೆ ಹೋಗ್ತಾರೆ. ಆಗ ತಕ್ಷಣವೇ ಶಿವ ಗಜಾಸುರನನ್ನ ವಧಿಸ್ಲಿಕ್ಕೆ ಹೋಗ್ತಾನೆ. ಈಗ ಇವರಿಬ್ಬರ ನಡುವೆ ದೊಡ್ಡ ಯುದ್ಧವೇ ಆರಂಭವಾಗಿರುತ್ತೆ. ಶಿವ ಅಂತೂ ಎಷ್ಟೋ ಶಸ್ತ್ರಗಳು ಮತ್ತು ಶಕ್ತಿಗಳನ್ನ ಉಪಯೋಗಿಸಿ ಅವನನ್ನ ನಾಶ ಮಾಡ್ಲಿಕ್ಕೆ ನೋಡ್ತಿರ್ತಾನೆ. ಆದ್ರೆ ಎಷ್ಟೇ ಉಪಯೋಗಿಸಿದ್ರು ಕೂಡ ಗಜಾಸುರನನ್ನ ವಧಿಸ್ಲಿಕ್ಕೆ ಆಗೋದಿಲ್ಲ. ಆಗ ಅವನಿಗೆ ಬ್ರಹ್ಮದೇವರು ಕೊಟ್ಟ ವರದ ನೆನಪು ಆಗತ್ತೆ. ನಂತರ ಶಿವನಿಗೆ ಅರ್ಥ ಆಗತ್ತೆ ಇವನನ್ನ ವಧಿಸ್ಲಿಕ್ಕೆ ಸಾಧ್ಯವಾಗೋದು ತ್ರಿಶೂಲದಿಂದ ಮಾತ್ರ ಅಂತ. ಆಗ ಶಿವ ತ್ರಿಶೂಲವನ್ನ ಗಜಾಸುರನ ಕಡೆ ಬಿಡ್ತಾನೆ. ತ್ರಿಶೂಲ ಗಜಾಸುರನ ದೇಹಕ್ಕೆ ಹೊಕ್ಕಿದ ತಕ್ಷಣವೇ ನೀನಂತೂ ತ್ರಿಲೋಕಗಳ ಅಧಿಪತಿ ಹಾಗೂ ನಾನು ನಿನ್ನ ಪರಮ ಭಕ್ತನಾಗಿದ್ದೀನಿ. ನಿನ್ನ ತ್ರಿಶೂಲ ನನ್ನ ಚರ್ಮಕ್ಕೆ ತಾಕಿ ಎಲ್ಲಾ ಪಾಪಗಳಿಂದ ಮುಕ್ತವಾಗಿ ಪವಿತ್ರವಾಗಿ ಹೋಗಿದೆ. ಈ ಚರ್ಮವನ್ನ ದಯವಿಟ್ಟು ನೀನು ಧರಿಸ್ಬೇಕು ಅಂತ ಕೇಳ್ಕೊಳ್ತಾನೆ. ಇದರಿಂದಾಗಿ ನಿನ್ನನ್ನ ಕೃತ್ತಿವಾಸ ಎಂದು ಕರೆಯುವಂತಾಗಲಿ ಅಂತ ಕೂಡ ಹೇಳ್ತಾನೆ. ಕೃತ್ತಿವಾಸ ಅಂದ್ರೆ ಆನೆಯ ಚರ್ಮವನ್ನ ಧರಿಸಿದವನು ಅಂತ. ಇವೆಷ್ಟೋ ನಡೆದಿದ್ದು ಗದಗಿನ ಗಜೇಂದ್ರಗಡದಲ್ಲಿ. ಇದಕ್ಕಾಗಿನೇ ಈ ಸ್ಥಳವನ್ನ ದಕ್ಷಿಣ ಕಾಶಿ ಎಂದು ಕರೆಯಲಾಗುತ್ತೆ. ಹಾಗೆ ಈ ಗಜಾಸುರನನ್ನ ಸ್ವಯಂ ಯಮನೂ ಕೂಡ ಸಾಯಿಸ್ಲಿಕ್ಕೆ ಆಗ್ಲಿಲ್ಲ. ಯಮನನ್ನ ನಾವು ಕಾಲ ಅಂತ ಕರಿತೀವಿ. ಕಾಲವನ್ನೇ ಗೆದ್ದ ಈಶ್ವರ ಅಂತ ಹೇಳಿ ಇವನಿಗೆ ಕಾಲಕಾಲೇಶ್ವರ ಎಂದು ಹೆಸರಿಸಲಾಯಿತು. ಆಗಲಿಂದ ಈ ಸ್ಥಳದಲ್ಲಿ ಕಾಲಕಾಲೇಶ್ವರ ನೆಲೆಸಿದ ಅಂತ ಹೇಳಲಾಗುತ್ತೆ. ಹಾಗೆ ಇಲ್ಲಿ ಸ್ವಯಂ ವಿಶ್ವೇಶ್ವರನೇ ಬಂದಿದ್ರಿಂದ ಕಾಶಿಗೆ ಇರುವ ಮಹತ್ವವೇ ಈ ದೇವಾಲಯಕ್ಕೂ ಕೂಡ ಇದೆ ಅಂತ ನಂಬಲಾಗುತ್ತೆ. ಹಾಗೆ ಈ ದೇವಾಲಯದ ಗರ್ಭಗುಡಿಯ ಪಕ್ಕದಲ್ಲೇನೆ ಒಂದು ಗುಪ್ತ ದ್ವಾರ ಇದೆ. ಈ ಗುಪ್ತ ದ್ವಾರದಲ್ಲಿ ಸದಾ ಗಂಗೆ ನೆಲೆಸಿರ್ತಾಳೆ ಅಂತ ಹೇಳಲಾಗುತ್ತೆ. ಹಾಗೆ ಈ ಗರ್ಭಗುಡಿಯ ಮುಂದೆನೆ ಗುಪ್ತನಂದೀಶ್ವರನು ಕೂಡ ನೆಲೆಸಿದ್ದಾನೆ. ಈ ಗುಪ್ತನಂದೀಶ್ವರ ಪ್ರತಿ ವರ್ಷ ಒಂದು ಸಾಸಿವೆ ಕಾಳಷ್ಟು ಬೆಳಿತಾನೆ ಅಂತ ಇಲ್ಲಿ ನಂಬಲಾಗತ್ತೆ. ಅಂದ್ರೆ ವರ್ಷಕ್ಕೆ ಒಮ್ಮೆ ಒಂದು ಸಾಸಿವೆ ಕಾಳಷ್ಟು ಇವನ ಗಾತ್ರ ಹೆಚ್ಚಾಗತ್ತೆ. ಹಾಗೆ ಈ ದೇವಾಲಯದಲ್ಲಿ ನಾವು ಆದಿಶಕ್ತಿಯ ದರ್ಶನವನ್ನು ಕೂಡ ಪಡ್ಕೊಳ್ಬಹುದು. ಹಾಗೆ ಈ ಗುಹಾ ದೇವಾಲಯದ ಹೊರಗಡೆ ಅಂತರಗಂಗೆ ನೆಲೆಸಿದ್ದಾಳೆ. ಈ ಗುಹೆಯ ಮೇಲಿಂದ ಗಂಗೆ ಧರೆಗಿಳಿತಾಳೆ. ಆದ್ರೆ ಈ ಗಂಗೆ ಎಲ್ಲಿಂದ ಹರಿತಾ ಇದ್ದಾಳೆ ಅಂತ ಇದುವರೆಗೂ ಯಾರಿಗೂ ಕೂಡ ಕಂಡು ಹಿಡಿಲಿಕ್ಕೆ ಆಗಿಲ್ಲ.
ಮಳೆಗಾಲದಲ್ಲಿ ನೀವು ಇಲ್ಲಿಗೆ ವಿಸಿಟ್ ಮಾಡಿದಾಗ ಈ ಹರಿವನ್ನ ಜಾಸ್ತಿ ನೋಡಬಹುದು. ಹಾಗೆ ಇಲ್ಲಿ ಶಿವಪ್ಪ ಪ್ರತಿ ವರ್ಷ ಯುಗಾದಿಯಂದು ಸುಣ್ಣವನ್ನ ಲೇಪನ ಮಾಡ್ಕೊಳ್ತಾನೆ ಅಂತ ಕೂಡ ನಂಬಲಾಗತ್ತೆ. ಯುಗಾದಿಯ ಹಿಂದಿನ ದಿವಸ ಅರ್ಚಕರು ಸುಣ್ಣದ ಬಟ್ಟಲು ಮತ್ತು ಬ್ರಷ್ಗಳನ್ನ ಇಟ್ಟು ಹೋಗ್ತಾರೆ. ಮರುದಿವಸ ಬಂದು ನೋಡಿದಾಗ ಗುಹೆಯ ಸಾಕಷ್ಟು ಭಾಗಗಳಿಗೆ ಸುಣ್ಣದ ಲೇಪನ ಆಗಿರತ್ತೆ. ಮನುಷ್ಯರಿಗೆ ಎಟುಕಲಾರದ ಜಾಗಗಳಲ್ಲೆಲ್ಲ ಸುಣ್ಣದ ಲೇಪನ ಆಗಿರತ್ತೆ. ಇದಂತೂ ಪವಾಡವೇ ಸರಿ ಎಂದು ಇಲ್ಲಿನ ಜನರು ನಂಬ್ತಾರೆ. ನೀವು ಗದಗಕ್ಕೆ ಪ್ರವಾಸಕ್ಕಾಗಿ ಹೋದಾಗ ಈ ವಿಸ್ಮಯಕಾರಿ ಗುಹಾಲಯಕ್ಕೆ ಭೇಟಿ ನೀಡಲೇಬೇಕು. ಅಹೋಬಲಂ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಗುಹಾಲಯ. ಈ ಪುಣ್ಯ ಸ್ಥಳ ಆಂಧ್ರ ಪ್ರದೇಶದಲ್ಲಿ ಇರೋದು. ಹಿರಣ್ಯಕಶಿಪು ಬಹುಕಾಲದಿಂದ ಜಗತ್ತನ್ನ ತಲ್ಲಣಗೊಳಿಸ್ತಾ ಇದ್ದಂತಹ ಒಬ್ಬ ರಾಕ್ಷಸ ರಾಜನಾಗಿದ್ದ. ಇವರ ಸಹೋದರನಾದ ಹಿರಣ್ಯಾಕ್ಷನು ವರಾಹ ಅವತಾರವನ್ನ ತಾಳಿದ್ದ ಭಗವಾನ್ ವಿಷ್ಣುವಿನಿಂದ ಕೊಲ್ಲಲ್ಪಟ್ಟ. ಇದೇ ಪ್ರತೀಕಾರಕ್ಕಾಗಿ ಹಿರಣ್ಯಕಶಿಪು ಬ್ರಹ್ಮನನ್ನ ಕುರಿತು ತಪಸ್ಸನ್ನಾಚರಿಸ್ತಾನೆ. ಬ್ರಹ್ಮನು ನೀಡಿದ ವರದಿಂದಾಗಿ ಹಗಲಿನಲ್ಲಿ ಅಥವಾ ರಾತ್ರಿಯಲ್ಲಿ, ಮನೆಯೊಳಗೆ ಅಥವಾ ಹೊರಗೆ, ಆಕಾಶದಲ್ಲಿ ಅಥವಾ ಯಾವುದೇ ಆಯುಧಗಳಿಂದ ಮತ್ತು ಮನುಷ್ಯ ಅಥವಾ ಮೃಗದಿಂದ ಕೊಲ್ಲಲಾಗಬಾರದು ಅಂತ ವರವನ್ನ ಕೇಳ್ಕೊಂಡಿರ್ತಾನೆ. ಇದೇ ಕಾರಣಕ್ಕಾಗಿ ಭಗವಾನ್ ವಿಷ್ಣು ಮನುಷ್ಯನ ದೇಹ ಮತ್ತು ಸಿಂಹದ ಮುಖವುಳ್ಳ ನರಸಿಂಹ ಅವತಾರವನ್ನ ಇದೇ ಪುಣ್ಯಕ್ಷೇತ್ರವಾದ ಅಹೋಬಲಂನಲ್ಲಿ ತಾಳಿತು ಅಂತ ಹೇಳಲಾಗುತ್ತೆ. ಒಂದು ಕಾಲದಲ್ಲಿ ಈ ಅಹೋಬಲಂ ನೆಲೆಸಿರುವ ಪ್ರದೇಶದಲ್ಲಿ ಹಿರಣ್ಯಕಶಿಪುವಿನ ಅರಮನೆ ಇತ್ತು. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಶ್ರೀ ನರಸಿಂಹಸ್ವಾಮಿಯು ಕಂಬದಿಂದ ಹೊರಬಂದು ಹಿರಣ್ಯಕಶಿಪುವಿನ ವಧೆ ಮಾಡ್ದ. ಆ ಕಂಬವನ್ನ ಕಲ್ಲಿನ ರೂಪದಲ್ಲಿ ಇದೇ ಸ್ಥಳದಲ್ಲಿ ಈಗಲೂ ಕೂಡ ನಾವು ಕಾಣಬಹುದಾಗತ್ತೆ. ಹಾಗೆ ಇದೇ ಸ್ಥಳದಲ್ಲಿ ಹಿರಣ್ಯಕಶಿಪುವಿನ ಅಂತ್ಯ ಆಗಿದ್ದು ಅಂತ ಹೇಳಲಾಗುತ್ತೆ. ಹಾಗೆ ಈ ಪುಣ್ಯ ಸ್ಥಳದಲ್ಲಿ ನಾವು ನವನರಸಿಂಹ ದೇವಾಲಯಗಳನ್ನ ಕಾಣಬಹುದು. ಇಲ್ಲಿ 9 ನರಸಿಂಹನ ರೂಪಗಳನ್ನ ಕಾಣಬಹುದು. ಹಾಗೆ ಈ ನವನರಸಿಂಹ ದೇವಾಲಯಗಳು ನವಗ್ರಹಗಳ ಪ್ರತೀಕ ಎಂದು ಸಹ ನಂಬಲಾಗುತ್ತೆ. ಈ 9 ನರಸಿಂಹ ಕ್ಷೇತ್ರಗಳು ಕೇವಲ 2 ಕಿಲೋಮೀಟರ್ ಅಂತರದಲ್ಲಿ ಇವೆ. ಇವೆಷ್ಟೋ ದೇವಾಲಯಗಳನ್ನ ಒಂದೇ ದಿವಸ ನೋಡೋದ್ರಿಂದ ನಮಗೆ ಸಾಕಾದಷ್ಟು ಪುಣ್ಯ ಲಭಿಸುತ್ತೆ ಅಂತ ನಂಬಲಾಗುತ್ತೆ. ಹಾಗೆ ಇಲ್ಲಿರುವ ದೇವಾಲಯಗಳನ್ನ ಕೆಳಗಿನ ಅಹೋಬಲ ಮತ್ತು ಮೇಲಿನ ಅಹೋಬಲ ಎಂದು ವಿಂಗಡಿಸಲಾಗಿದೆ. ಹಾಗೆ ಮತ್ತೊಂದೇನು ಅಂದ್ರೆ, ಕೆಳಗಿನ ಅಹೋಬಲದಲ್ಲಿ ಒಂದು ನರಸಿಂಹನ ದೇವಾಲಯವಿದೆ. ಇಲ್ಲಿ ದಂತಕಥೆಗಳ ಪ್ರಕಾರ ಶ್ರೀನಿವಾಸನು ತನ್ನ ವಿವಾಹದ ಸಮಯದಲ್ಲಿ ನರಸಿಂಹನ ದರ್ಶನವನ್ನ ಪಡಿಲಿಕ್ಕೆ ಬರ್ತಾನೆ. ಆಗ ನರಸಿಂಹಸ್ವಾಮಿ ಉಗ್ರ ರೂಪದಲ್ಲಿ ಇರುವುದನ್ನ ಕಂಡು, ಈ ಉಗ್ರ ರೂಪವನ್ನ ಕಂಡು ಸಾಮಾನ್ಯ ಜನರು ಭಯಪಡಬಾರದು ಅಂತ ಹೇಳಿ ಸ್ವಯಂ ಶ್ರೀನಿವಾಸನೇ ಶಾಂತ ರೂಪದ ನರಸಿಂಹನ ವಿಗ್ರಹವನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತಾನೆ. ಹಾಗೆ ಇಲ್ಲಿರುವ ವಾಡಿಕೆಯಂತೆ ಮೊದಲು ಶಾಂತರೂಪಿಯಾದ ನರಸಿಂಹನ ದರ್ಶನವನ್ನ ಪಡ್ಕೊಂಡು ನಂತರನೇ 9 ನರಸಿಂಹ ದೇವಾಲಯಗಳಿಗೆ ಭೇಟಿ ನೀಡಬೇಕು. ಈ ದೇವಾಲಯವನ್ನ ದಿಗುವ ಅಹೋಬಲ ಎಂದು ಕೂಡ ಕರೆಯಲಾಗುತ್ತೆ. ಆಂಧ್ರ ಪ್ರದೇಶಕ್ಕೆ ನೀವು ಭೇಟಿ ನೀಡಿದಾಗ ಈ ಪುಣ್ಯ ಸ್ಥಳಕ್ಕೂ ಕೂಡ ನೀವು ಭೇಟಿ ನೀಡಲಿಕ್ಕೆ ಮರಿಬೇಡಿ. ಯಾಣ ಗುಹೆಗಳು. ಈ ಗುಹೆಗಳು ಉತ್ತರ ಕನ್ನಡದ ಕುಮಟದ ಹತ್ತಿರ ಇರೋದು. ಕುಮಟದಿಂದ ಈ ಗುಹೆಗಳಿಗೆ ಕೇವಲ 30 ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ. ಯಾಣ ಗುಹೆಗಳು ಸಾಹಸ, ವನ್ಯಜೀವಿ ಮತ್ತು ಧರ್ಮದ ಕೇಂದ್ರವಾಗಿ ಪ್ರಸಿದ್ಧವಾಗಿದೆ. ಪಶ್ಚಿಮ ಘಟ್ಟಗಳ ಸಹ್ಯಾದ್ರಿ ಬೆಟ್ಟಗಳ ಸದಾ ಮೋಡಿ ಮಾಡುವ ಹಸಿರು ಮತ್ತು ತಾಜಾತನದಿಂದ ಆಶೀರ್ವದಿಸಲ್ಪಟ್ಟಿದೆ. ಯಾಣ 2 ದೈತ್ಯ ನೈಸರ್ಗಿಕ ಸುಣ್ಣದ ಏಕಶಿಲೆಗಳಿಗೆ ಪ್ರಸಿದ್ಧವಾಗಿ ಗಿರಿಧಾಮವಾಗಿದೆ. ಇದಂತೂ ಪ್ರತಿ ವರ್ಷ ಸಾವಿರಾರು ಯಾತ್ರಿಕರನ್ನ ಆಕರ್ಷಿಸುತ್ತೆ ಮತ್ತು ಇದು ಭೈರವೇಶ್ವರ ಶಿಖರ ಮತ್ತು ಮೋಹಿನಿ ಶಿಖರಗಳನ್ನ ಹೊಂದಿದೆ. ಇದಂತೂ ಶಿವ ಮತ್ತು ಪಾರ್ವತಿ ದೇವಿಯನ್ನ ಪ್ರತಿನಿಧಿಸುವ ಧಾರ್ಮಿಕ ಪ್ರಾಮುಖ್ಯತೆಯನ್ನ ಹೊಂದಿವೆ ಎಂದು ಹೇಳಲಾಗುತ್ತೆ. ಈ ಗುಹೆಯ ಕುರಿತು ಒಂದು ಪುರಾಣ ಕಥೆ ಕೂಡ ಇದೆ. ಹಿಂದೂ ಪುರಾಣಗಳ ಪ್ರಕಾರ ಭಸ್ಮಾಸುರ ಎಂಬ ರಾಕ್ಷಸ ರಾಜನಿಗೆ ಶಿವನು ಒಂದು ವರವನ್ನ ನೀಡಿದ್ದ ಅಂತ ಗೊತ್ತು. ಭಸ್ಮಾಸುರ ಅಂತೂ ತನ್ನ ಕೈಯನ್ನ ಯಾರದ್ದಾದರೂ ತಲೆಯ ಮೇಲೆ ಇಟ್ಟಾಗ ಅವರು ಭಸ್ಮವಾಗಿ ಹೋಗ್ಬೇಕು ಅನ್ನುವಂತಹ ವರವನ್ನ ಕೋರ್ಕೊಂಡಿರ್ತಾನೆ. ಕೊನೆಗೆ ಅದೇ ವರ ಅವನ ಪಾಲಿಗೆ ಶಾಪವಾಗಿ ಹೋಯ್ತು. ನಂತರ ದೇವತೆಗಳು ಈ ಭಸ್ಮಾಸುರನ ಶಕ್ತಿಯನ್ನ ಕಂಡು ಚಿಂತಿತರಾಗ್ತಾರೆ. ಇದರಿಂದಾಗಿ ಭಗವಾನ್ ವಿಷ್ಣುವು ಒಂದು ಯೋಜನೆಯನ್ನ ರೂಪಿಸಿ ಅವನು ಮೋಹಿನಿ ಅವತಾರವನ್ನ ತಾಳ್ತಾನೆ. ನಂತರ ಅಂತಿಮವಾಗಿ ಭಸ್ಮಾಸುರನನ್ನ ಮೋಸಗೊಳಿಸಿ ಅವನ ತಲೆಯ ಮೇಲೆ ತನ್ನ ಕೈಯನ್ನೇ ಇಟ್ಕೊಂಡು ತನ್ನ ಜೀವವನ್ನ ತಾನೇ ತೆಗೆದುಕೊಳ್ಳೋ ಹಾಗೆ ಮಾಡ್ತಾನೆ.
ಈ ಘಟನೆ ಇದೇ ಸ್ಥಳದಲ್ಲಿ ನಡೆದಿದ್ದು ಇಲ್ಲಿರುವ ಗುಹೆಗಳು ಭಸ್ಮಾಸುರನ ಭಸ್ಮದಿಂದ ಕಪ್ಪು ಬಣ್ಣಕ್ಕೆ ತಿರುಗಿವೆ ಅಂತ ನಂಬಲಾಗುತ್ತೆ. ಹಾಗೆ ನೀವು ಈ ಸ್ಥಳಕ್ಕೆ ಮಳೆಗಾಲದ ತಿಂಗಳುಗಳಲ್ಲಿ ಹೋಗೋದು ಅಷ್ಟು ಸೂಕ್ತವಲ್ಲ. ಈ ಅದ್ಭುತವಾದಂತ ಗುಹೆಗೆ ನೀವು ಒಮ್ಮೆಯಾದರೂ ಭೇಟಿ ನೀಡಲೇಬೇಕು. ಜೋಗಿಮಾರ ಗುಹೆ. ಈ ಗುಹೆಯನ್ನ ಸೀತಾಬೆಂಗಾ ಗುಹೆ ಅಂತ ಕೂಡ ಕರೆಯಲಾಗುತ್ತೆ. ಇದು ಛತ್ತೀಸ್ಗಢದಲ್ಲಿ ಇರೋದು. ಇದಂತೂ ಕ್ರಿಸ್ತಪೂರ್ವ 1ರಿಂದ 3ನೇ ಶತಮಾನದ್ದು ಅಂತ ಹೇಳಲಾಗುತ್ತೆ. ಇಲ್ಲಿ ನಾವು ಸಾಕಷ್ಟು ಶಿಲ್ಪಕಲೆಗಳು ಮತ್ತು ಕಲಾಕೃತಿಗಳನ್ನ ಕಾಣಬಹುದು. ಹಾಗೆ ಈ ಗುಹೆ ರಾಮಾಯಣ ಮಹಾಕಾವ್ಯದೊಂದಿಗೆ ಸಂಯೋಜಿಸುತ್ತೆ ಅಂತ ಹೇಳಲಾಗುತ್ತೆ. ಯಾಕಂದ್ರೆ ಇಲ್ಲಿಗೆ ಸೀತೆ, ರಾಮ, ಲಕ್ಷ್ಮಣರು ವನವಾಸದ ಆರಂಭದಲ್ಲಿ ಬಂದಿದ್ರು ಅಂತ ನಂಬಲಾಗತ್ತೆ. ಇಲ್ಲಿ ಕಂಡುಬರುವ ಅತ್ಯಂತ ಹಳೆಯ ಅವಶೇಷಗಳು ಮತ್ತು ದೇವಾಲಯದ ಕಲಾಕೃತಿಗಳು ರಾಮಾಯಣಕ್ಕೆ ಸಂಬಂಧಿಸಿವೆ. ಹಾಗೆ ಈ ಗುಹೆಯಲ್ಲಿ ನಾವು ಸಾಕಷ್ಟು ರಾಕ್ ಕಟ್ ಬೆಂಚ್ಗಳನ್ನ ಕಾಣಬಹುದು. ಈ ಬೆಂಚ್ಗಳಲ್ಲಿ ಸುಮಾರು 50ಕ್ಕೂ ಹೆಚ್ಚು ಜನರು ಕೂತ್ಕೊಳ್ಬಹುದು. ಹಾಗೆ ಇದನ್ನ ಇಂಡಿಯಾಸ್ ಅರ್ಲಿಯೆಸ್ಟ್ ಆಂಫಿ ಥಿಯೇಟರ್ ಅಂತ ಕೂಡ ಕರೆಯಲಾಗುತ್ತೆ. ಈ ಆಂಫಿ ಥಿಯೇಟರ್ ಅಂದ್ರೆ ನಾವುಗಳು ಸಾಮಾನ್ಯವಾಗಿ ಕ್ರಿಕೆಟ್ ಸ್ಟೇಡಿಯಂಗಳಲ್ಲಿ ಈ ತರಹ ಅಗಲವಾದ ಬೆಂಚ್ಗಳು ಹಾಕಿರೋದನ್ನ ನೋಡಬಹುದು, ಅಥವಾ ಕಲ್ಲಿನಿಂದಾನೇ ನಿರ್ಮಾಣ ಮಾಡಿರುವಂತಹ ಬೆಂಚ್ಗಳನ್ನ ಕಾಣಬಹುದು. ಅದೇ ರೀತಿ ಈ ಕೇವಲ್ಲೂ ಕೂಡ ನಾವು ಕಾಣಬಹುದು. ಛತ್ತೀಸ್ಗಢಕ್ಕೆ ನೀವು ಪ್ರವಾಸಕ್ಕಾಗಿ ಹೋದಾಗ ಈ ಕೇವ್ಗೂ ವಿಸಿಟ್ ಮಾಡಿ. ಉಲವಿ ಗುಹೆಗಳು. ಈ ಗುಹೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇರೋದು. ಈ ಗುಹೆ ಅಂತೂ ತುಂಬಾನೇ ಭಯಾನಕ ಮತ್ತು ರೋಚಕವಾದ ಗುಹೆ ಅಂತಾನೆ ಹೇಳ್ಬಹುದು. ಇಲ್ಲಿಗೆ ಹೋಗ್ಬೇಕು ಅಂದ್ರೆ ನೀವು ತುಂಬಾನೇ ಧೈರ್ಯವನ್ನ ತುಂಬಿಕೊಂಡು ಹೋಗ್ಬೇಕಾಗತ್ತೆ. ಅಡ್ವೆಂಚರಸ್ ಪ್ಲೇಯರಿಗಂತೂ ಇದು ತುಂಬಾನೇ ಇಷ್ಟ ಆಗುತ್ತೆ. ಆದ್ರೆ ಇಂತಹ ಗುಹೆಗಳಿಗೆ ನೀವು ಹೋಗುವಾಗ ಗೈಡ್ಸ್ ಮೂಲಕ ಹೋಗೋದು ತುಂಬಾನೇ ಉತ್ತಮ. ಈ ಜಾಗಕ್ಕೆ ಸಮ್ಮರ್ ಟೈಮಲ್ಲಿ ನೀವು ಹೋದ್ರೆ ತುಂಬಾನೇ ರಶ್ ಇರುತ್ತೆ. ಆದಷ್ಟು ನೀವು ಪೋಸ್ಟ್ ಮಾನ್ಸೂನ್ ಸೀಸನ್ ಅಲ್ಲಿ ಹೋಗಿ, ಮಳೆ ನಿಂತಿರಬೇಕು ಆ ಅವಧಿಯಲ್ಲಿ ನೀವು ಹೋಗೋದ್ರಿಂದ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಬಹುದು. ಅಕ್ಕಪಕ್ಕದಲ್ಲಿ ಹಚ್ಚ ಹಸಿರಿನ ವಾತಾವರಣವು ನಮ್ಮನ್ನ ಕೈ ಬೀಸಿ ಕರೆಯುತ್ತೆ. ಒಂದಷ್ಟು ಜನರು ಏನ್ ಹೇಳ್ತಾರೆ ಅಂದ್ರೆ ಈ ಗುಹೆಯ ಒಳಗಡೆ ಪ್ರವೇಶಿಸ್ತಾ ಇದ್ದ ಹಾಗೆ ಅವರಿಗೆ ಮೂಳೆಗಳು ಕಾಣಿಸ್ತಂತೆ. ಅಂದ್ರೆ ಇಲ್ಲಿ ಒಂದಷ್ಟು ವನ್ಯಜೀವಿಗಳು ವಾಸಿಸ್ತಾ ಇದ್ವು ಅನ್ಸುತ್ತೆ. ಆದ್ರೆ ನೀವು ಇಲ್ಲಿಗೆ ಹೋದಾಗ ತುಂಬಾನೇ ಜಾಗರೂಕರಾಗಿ ಇರಬೇಕು. ಹೋಗ್ತಾ ಹೋಗ್ತಾ ಈ ಗುಹೆಯಲ್ಲಿ ಕತ್ತಲು ಆಗ್ತಾ ಹೋಗುತ್ತೆ. ತುಂಬಾ ಆಳಕ್ಕೆ ಹೋಗಬಹುದು, ಆದ್ರೆ ಅಲ್ಲಿ ತುಂಬಾ ಕತ್ಲೆ ಇರೋದ್ರಿಂದ ಜಾಸ್ತಿ ಜನರು ಅಷ್ಟೊಂದು ಆಳಕ್ಕೆ ಹೋಗೋದಿಲ್ಲ. ಹಾಗೆ ನೀವು ಲಾಸ್ಟ್ ಗುಹೆಗೆ ಹೋಗುವಾಗ ಅಲ್ಲಿ ಕಬ್ಬಿಣದ ಮೆಟ್ಟಲುಗಳನ್ನ ಮಾಡಿದ್ದಾರೆ ನಮ್ಗೆ ಸೇಫ್ಟಿಗೋಸ್ಕರ. ಯಾಕಂದ್ರೆ ಈ ಗುಹೆಯನ್ನ ಹತ್ತಲಿಕ್ಕೆ ತುಂಬಾನೇ ಮೇಲ್ಗಡೆ ಏರ್ಬೇಕಾಗತ್ತೆ. ಈ ಒಂದು ಅಡ್ವೆಂಚರಸ್ ಕೇವ್ ಟ್ರಿಪ್ಗೆ ನೀವು ಹೋಗ್ಬೇಕು ಅಂದ್ರೆ ಉತ್ತರ ಕನ್ನಡ ಜಿಲ್ಲೆಗೆ ಭೇಟಿ ನೀಡಲೇಬೇಕು. ಅಮರನಾಥ ಗುಹೆ. ಇದು ಜಮ್ಮು ಕಾಶ್ಮೀರ್ನಲ್ಲಿ ಇರೋದು. ಅಮರನಾಥ ಗುಹೆಯು ಹಿಂದೂ ಸಂಸ್ಕೃತಿಯ ಅತ್ಯಂತ ಜನಪ್ರಿಯ ದೇವಾಲಯಗಳಲ್ಲಿ ಒಂದಾಗಿದೆ. ಈ ಗುಹೆಗಳು ಶಿವನಿಗೆ ಸಮರ್ಪಿಸಲಾಗಿದೆ. ಧಾರ್ಮಿಕ ಪ್ರಾಮುಖ್ಯತೆಯ ಮೇಲೆ ಈ ಗುಹೆಯು ಐತಿಹಾಸಿಕ ಪ್ರಾಮುಖ್ಯತೆಯನ್ನ ಹೊಂದಿದೆ. ಇದು ಸುಮಾರು 5000 ವರ್ಷಗಳಷ್ಟು ಹಳೆಯದ್ದು ಎಂದು ಸಹ ನಂಬಲಾಗುತ್ತೆ. ಈ ದೇವಾಲಯ ಅಂತೂ ಹಿಂದೂ ಪುರಾಣಗಳು ಮತ್ತು ಕಥೆಗಳಲ್ಲಿ ಪ್ರಮುಖ ಸ್ಥಾನವನ್ನ ಹೊಂದಿದೆ. ಹಾಗೆ ಇಲ್ಲಿ ಪ್ರಸಿದ್ಧ ಶಿವಲಿಂಗವನ್ನ ಅನುಕರಿಸುವ ಐಸ್ ಸ್ಟಾಲೆಕ್ಟೈಟ್ ಅನ್ನ ನಾವು ಇಲ್ಲಿ ಕಾಣಬಹುದು. ಇದು ಇಲ್ಲಿನ ಮುಖ್ಯ ಆಕರ್ಷಣೆಯಾಗಿದೆ. ಹಾಗೆ ಇದನ್ನೇ ಭಗವಾನ್ ಶಿವ ಎಂದು ಸಹ ನಂಬಲಾಗುತ್ತೆ. ಈ ದೇವಾಲಯದ ಸೌಂದರ್ಯ ಮತ್ತು ಪರಿಶುದ್ಧತೆಯಿಂದಾಗಿ ಈ ದೇವಾಲಯಕ್ಕೆ ಪ್ರತಿನಿತ್ಯ ಸಾವಿರಾರು ಭಕ್ತಾದಿಗಳು ಭೇಟಿ ನೀಡುತ್ತಾರೆ. ಬರಾಬರ್ ಗುಹೆಗಳು. ಇದು ರಾಜಸ್ಥಾನದಲ್ಲಿ ಇರೋದು. ಇದು ಒಂದು ರಹಸ್ಯವಾದ ಗುಹೆಯಾಗಿದ್ದು ಅನ್ವೇಷಿಸಲು ಆಫ್ ಬೀಟ್ ತಾಣವಾಗಿದೆ. ಈ ಗುಹೆಯಂತೂ ಶಿವ ಗುಹೆಯ ದೇವಾಲಯದ ಮೇಲೆ ನಿಂತಿದೆ. ಅಲ್ಲಿ ಪ್ರಸಿದ್ಧ ಋಷಿಗಳಾದ ನಾರದ ಮುನಿಗಳು ಧ್ಯಾನ ಮಾಡ್ತಾ ಇದ್ರು ಅಂತ ಸಹ ನಂಬಲಾಗುತ್ತೆ. ಇವುಗಳ ಕಾಲಮಾನ ಅಂತೂ ನಮ್ಮನ್ನ ಮೌರ್ಯ ಸಾಮ್ರಾಜ್ಯದ ಕಾಲಕ್ಕೆ ಕರ್ಕೊಂಡು ಹೋಗುತ್ತೆ. ಬರಾಬರ್ ಗುಹೆಗಳಂತೂ ಇತಿಹಾಸಕಾರರು ಮತ್ತು ಅನ್ವೇಷಕ ಪ್ರವಾಸಿಗರ ಸಾಕಷ್ಟು ಗಮನ ಸೆಳೆದಿದೆ. ಯಾಕಂದ್ರೆ ಕೆಲವು ತಜ್ಞರು ಹೇಳೋದೇನು ಅಂದ್ರೆ ಈ ಗುಹೆಗಳು ಪ್ರಾಯಶಃ ಭಾರತದ ಅತ್ಯಂತ ಪ್ರಾಚೀನ ಗುಹೆಗಳಿರಬಹುದು ಅಂತ. ಹಾಗೆ ರಿಸರ್ಚರ್ಸ್ ಪ್ರಕಾರ ಇದು ಸುಮಾರು ಕ್ರಿಸ್ತಪೂರ್ವ 3ನೇ ಶತಮಾನಕ್ಕೆ ಸಂಬಂಧಿಸಿದ್ದು ಅಂತ ಹೇಳಲಾಗುತ್ತೆ. ಇನ್ನೊಂದು ವಿಚಾರ ಏನು ಅಂದ್ರೆ ಇವು ಅವಳಿ ಗುಹೆಗಳಾಗಿದ್ದು 2 ಅವಳಿ ಬೆಟ್ಟಗಳಲ್ಲಿ ನೆಲೆಸಿವೆ ಹಾಗೂ ಒಂದಕ್ಕೊಂದು ಕೇವಲ 1.5 ಕಿಲೋಮೀಟರ್ ಅಂತರದಲ್ಲಿ ಇವೆ. ಇಲ್ಲಿರುವ ಒಂದು ಗುಹೆಯನ್ನ ನಾಗಾರ್ಜುನ ಗುಹೆ ಎಂದು ಕರೆಯಲಾಗುತ್ತೆ. ಹಾಗೆ ಮತ್ತೊಂದನ್ನ ಬರಾಬರ್ ಗುಹೆ ಎಂದು ಕರೆಯಲಾಗುತ್ತೆ.
ಹಾಗೆ ಇಲ್ಲಿ ಚಿತ್ರವಿಚಿತ್ರ ರಚನೆಗಳು, ಸ್ಮಾರಕಗಳು ಹಾಗೆ ಶಾಸನಗಳನ್ನ ಕಾಣಬಹುದು. ಹಾಗೆ ಮತ್ತೊಂದೇನು ಅಂದ್ರೆ ಪ್ರಾಚೀನ ಮಹಾಭಾರತದಲ್ಲೂ ಸಹ ಈ ಸ್ಥಳದ ಕುರಿತು ಉಲ್ಲೇಖ ಇದೆ. ಅದರಲ್ಲಿ ಈ ಅವಳಿ ಬೆಟ್ಟಗಳನ್ನ ಘೋರತಗಿರಿ ಎಂದು ಹೆಸರಿಸಲಾಗಿದೆ. ಇದಕ್ಕೆ ಸಾಕ್ಷಿಯಾಗಿ ಈ ಬರಾಬರ್ ಗುಡ್ಗಳಲ್ಲಿ ಕಡೆದು ಬರೆದಿರುವ ಬ್ರಾಹ್ಮಿ ಲಿಪಿಯಲ್ಲಿ ಘೋರತಗಿರಿ ಎಂಬ ಹೆಸರು ಕಾಣಲ್ ಸಿಗತ್ತೆ. ಟ್ಯಾಬೋ ಗುಹೆಗಳು. ಈ ಗುಹೆಗಳು ಹಿಮಾಚಲ್ ಪ್ರದೇಶದಲ್ಲಿ ಇರೋದು. ಈ ಟ್ಯಾಬೋ ಗುಹೆಗಳಂತೂ ಪರ್ವತ ಮತ್ತು ಗುಹೆ ಪ್ರವಾಸದ ಪರಿಪೂರ್ಣ ಸಂಯೋಜನೆಯಾಗಿದೆ. ಇವುಗಳನ್ನ ಬೆಟ್ಟಗಳಿಂದ ಕೆತ್ತಲಾಗಿದೆ ಎಂದು ನಂಬಲಾಗುತ್ತೆ. ಹಾಗೂ ಚಳಿಗಾಲದ ಸಮಯದಲ್ಲಿ ಎಷ್ಟೋ ಬೌದ್ಧ ಸನ್ಯಾಸಿಗಳ ಧ್ಯಾನ ಸ್ಥಳವೂ ಕೂಡ ಇದು ಆಗಿದೆ. ಇದನ್ನಂತೂ 1000 ವರ್ಷಗಳಷ್ಟು ಹಳೆಯ ಗುಹೆ ಎಂದು ನಂಬಲಾಗುತ್ತೆ. ಹಾಗೆ ಈ ಗುಹೆ ಮೇಲೆ ನಾವು ನಿಂತು ನೋಡಿದಾಗ ಸ್ಪಿಟಿ ನದಿ ಕೂಡ ಹರಿಯೋದನ್ನ ಕಾಣಬಹುದು. ಇಲ್ಲಿಗೆ ನಾವು ಟ್ರೆಕ್ಕಿಂಗ್ ಮೂಲಕ ತಲುಪಬಹುದಾಗತ್ತೆ. ತಿರುಚಿ ಗುಹೆಗಳು. ಇವು ಮಧುರೈನಲ್ಲಿ ಇರೋದು. ಭಗವಾನ್ ಶಿವ ಮತ್ತು ವಿಷ್ಣುವಿಗೆ ಸಮರ್ಪಿಸಲಾಗಿರುವ ತಿರುಚಿ ಗುಹೆಗಳು ಪ್ರಸಿದ್ಧ ತಿರುಚಿಪಲ್ಲಿ ರಾಕ್ ಫೋರ್ಟ್ ಸಂಕೀರ್ಣದ ಉಪಭಾಗವಾಗಿದೆ. ಈ ಗುಹೆಯನ್ನ ಪಲ್ಲವರು, ಚೋಳರು ಮತ್ತು ಮಧುರೈನ ನಾಯಕರು ನಿರ್ಮಿಸಿದ್ದಾರೆ ಅಂತ ಹೇಳಲಾಗುತ್ತೆ. ಆದ್ದರಿಂದಲೇ ಈ ಗುಹೆಗಳು ಗಮನಾರ್ಹ ಐತಿಹಾಸಿಕ ಪ್ರಾಮುಖ್ಯತೆಗಳನ್ನ ಹೊಂದಿವೆ. ಇಲ್ಲೊಂದು ನಾವು ಅದ್ಭುತವಾದ ಶಿಲ್ಪಕಲೆಗಳನ್ನ ಕಣ್ತುಂಬಿಸಿಕೊಳ್ಳಬಹುದು. ಇಲ್ಲಿ ಮುಖ್ಯವಾಗಿ ಗಣೇಶ ಮತ್ತು ಇತರೆ ದೇವಾನುದೇವತೆಗಳ ಶಿಲ್ಪಕಲೆಗಳನ್ನ ಕಾಣಬಹುದು. ಬಾಗ್ ಗುಹೆಗಳು. ಈ ಗುಹೆಗಳು ಮಧ್ಯಪ್ರದೇಶದಲ್ಲಿ ಇರೋದು. ಇದನ್ನ ಸಾಮಾನ್ಯವಾಗಿ ರಂಗಮಹಲ್ ಅಂತ ಸಹ ಕರೆಯಲಾಗುತ್ತೆ. ಯಾಕಂದ್ರೆ ಇಲ್ಲಿ ಅಷ್ಟೊಂದು ಬಣ್ಣ ಬಣ್ಣದ ಚಿತ್ರಕಲೆಗಳನ್ನ ಕಾಣಬಹುದು. ಈ ಗುಹೆಗಳನ್ನ 5 ಅಥವಾ 7ನೇ ಶತಮಾನದಲ್ಲಿ ನಿರ್ಮಿಸಿದ್ದಾರೆ ಅಂತ ಹೇಳಲಾಗುತ್ತೆ. ಈ ಗುಹೆಯಂತೂ ಬಗಾನಿ ನದಿಯ ಹತ್ತಿರವೇ ಇರೋದು. ಇಲ್ಲಂತೂ ನಾವು 9 ರಾಕ್ ಕಟ್ ರಚನೆಗಳನ್ನ ಕಾಣಬಹುದು. ಇಲ್ಲಿನ ಜನರಂತೂ ಇದನ್ನ ಒಬ್ಬ ಬುದ್ಧ ಸನ್ಯಾಸಿ ಕಟ್ಟಿದ್ದು ಅಂತ ನಂಬ್ತಾರೆ. ಚಿತ್ರಕಲೆ ಮತ್ತು ಪುರಾತನ ಕಲಾಕೃತಿಗಳ ಬಗ್ಗೆ ಆಸಕ್ತಿ ಉಳ್ಳವರಿಗೆ ಈ ಕೇವ್ಸ್ ತುಂಬಾನೇ ಇಷ್ಟ ಆಗುತ್ತೆ. ಇಲ್ಲಂತೂ ತುಂಬಾನೇ ಆಸಕ್ತಿದಾಯಕವಾಗಿರುವ ಮ್ಯೂರಲ್ ಪೇಂಟಿಂಗ್ ಗಳನ್ನ ನೋಡಬಹುದು. ಕೋಟೇಶ್ವರ ಗುಹೆ. ಈ ಗುಹೆ ಉತ್ತರಾಖಂಡದ ರುದ್ರಪ್ರಯಾಗ್ ಡಿಸ್ಟ್ರಿಕ್ಟ್ ಅಲ್ಲಿ ಇರೋದು. ಕೋಟೇಶ್ವರ ಮಹಾದೇವನ ದೇವಾಲಯವು ಅಲಕಾನಂದ ನದಿಯ ಪವಿತ್ರ ದಡದಲ್ಲಿರುವ ಶಿವನ ಪವಿತ್ರ ಸ್ಥಳವಾಗಿದೆ. ದಂತಕಥೆಗಳ ಪ್ರಕಾರ ಶಿವನು ಕೇದಾರನಾಥಕ್ಕೆ ಹೋಗುವಾಗ ಇಲ್ಲಿ ಸ್ವಲ್ಪ ಕಾಲ ಧ್ಯಾನ ಮಾಡಿದ್ನಂತೆ. ಉತ್ತರಾಖಂಡಕ್ಕೆ ಪ್ರವಾಸಕ್ಕಾಗಿ ಬಂದ ಯಾತ್ರಾರ್ಥಿಗಳು ಕೋಟೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡ್ತಾರೆ. ಈ ದೇವಾಲಯದ ಮಹತ್ವವನ್ನ ನೋಡೋದಾದ್ರೆ, ಪುರಾಣಗಳ ಪ್ರಕಾರ ಭಸ್ಮಾಸುರನು ತನ್ನ ಶಕ್ತಿಯಿಂದ ಶಿವನನ್ನ ಕೊಲ್ಲಲು ಪ್ರಯತ್ನಿಸಿದ್ದಾಗ ಶಿವನು ಈ ಭಸ್ಮಾಸುರನಿಂದ ಓಡಿ ಹೋಗಿ ವಿಷ್ಣುವಿನ ಸಹಾಯಕ್ಕಾಗಿ ಕೋಟೇಶ್ವರ ಗುಹೆಯಲ್ಲಿ ಮಧ್ಯಸ್ಥಿಕೆ ವಹಿಸಿದ್ದ ಅಂತ ನಂಬಲಾಗುತ್ತೆ. ಉತ್ತರಾಖಂಡಕ್ಕೆ ನೀವು ಪ್ರವಾಸಕ್ಕಾಗಿ ಹೋದಾಗ ಕೋಟೇಶ್ವರ ದೇವಾಲಯಕ್ಕೂ ಕೂಡ ಭೇಟಿ ನೀಡಿ. ಈ ಗುಹೆ ದೇವಾಲಯವು ಭಸ್ಮಾಸುರನ ಕಾಲದಿಂದಲೂ ಇದೆ ಅಂತ ಇಲ್ಲಿನ ಜನರು ನಂಬ್ತಾರೆ. ಇದಾಗಿತ್ತು ಇವತ್ತಿನ ಮಾಹಿತಿ. ಇಲ್ಲಿಗೆ ತುಂಬಾ ಪ್ರಸಿದ್ಧವಾಗಿರುವ ಗುಹಾಂತರ ದೇವಾಲಯಗಳ ಸೀರೀಸ್ ಮುಗಿಯುತ್ತೆ. ನಿಮ್ಗೇನಾದ್ರೂ ಭಾರತದಲ್ಲಿರುವ ಮತ್ತಷ್ಟು ಗುಹಾಂತರ ದೇವಾಲಯಗಳ ಬಗ್ಗೆ ತಿಳಿದಿದ್ರೆ ಕಮೆಂಟ್ಸ್ ಮೂಲಕ ತಿಳಿಸಬಹುದು. ಹಾಗೆ ಈ ವಿಡಿಯೋಸನ್ನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡ್ಲಿಕ್ಕೆ ಮಿಸ್ ಮಾಡಬೇಡಿ.